ನಮಸ್ಕಾರ. ಇವತ್ತಿನ ವಿಡಿಯೋ ದುಬಾರಿ ಪಿ ರೇಷಿಯೋ ಇರುವ ಷೇರುಗಳಲ್ಲಿಯೇ ಜಾಸ್ತಿ ಕುಸಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ ಕೆಲವು ದಿನಗಳಿಂದ ಮಾರುಕಟ್ಟೆ ನಿರಂತರವಾಗಿ ಸತತವಾಗಿ ಕೆಳಗೆ ಬೀಳ್ತಾನೇ ಇದೆ. ಮತ್ತೆ ಒಟ್ಟಾರೆಯಾಗಿ ನೋಡಿದ್ರೆ ಎಲ್ಲಾ ಷೇರುಗಳು ಒಂದಷ್ಟು ಕೆಳಗೆ ಕುಸಿದಿದ್ದಾವೆ. ಆದರೆ ನೀವು ಸೂಕ್ಷ್ಮವಾಗಿ ಮಾರುಕಟ್ಟೆಯನ್ನು ಗಮನಿಸಿದ್ರೆ ಯಾವ ಷೇರುಗಳು ಜಾಸ್ತಿ ಬಿದ್ದಿದ್ದಾವೆ ಅಂತಂದ್ರೆ ಜಾಸ್ತಿ ಪಿ ರೇಷಿಯೋ ಇರುವಂತಹ ಷೇರುಗಳು. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಬುಲ್ ಫೇಸ್ ಇದ್ದಾಗ ಹೈ ಪಿ ಸ್ಟಾಕ್ಸ್ ಒಂದಷ್ಟು ದೊಡ್ಡ ರ್ಯಾಲಿಯನ್ನು ಕಾಣ್ತವೆ. ಅದೇ ಬೇರ್ ಫೇಸ್ ಬಂದಾಗ ಹೈ ಪಿ ರೇಷಿಯೋ ಇರುವಂತಹ ಸ್ಟಾಕ್ಗಳು ಹೈಯೆಸ್ಟ್ ಕುಸಿತವನ್ನು ಕಾಣ್ತವೆ ವೆನ್ ಕಂಪೇರ್ ಟು ಲೋವರ್ ಪಿ ರೇಷಿಯೋ. ಸಾಮಾನ್ಯವಾಗಿ ಯಾವುದಾದ್ರೂ ಹೈ ಪಿ ರೇಷಿಯೋ ಇರುವಂತಹ ಷೇರುಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಇಲ್ಲ ಅಂತಂದ್ರೆ ಆಗ ಹೂಡಿಕೆದಾರರು ಬೇಸರವಾಗಿ ಆ ಷೇರುಗಳನ್ನು ಮಾರ್ಕೊಳ್ತಾರೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಆ ಷೇರುಗಳ ರೇಟು ಕೆಳಗೆ ಬೀಳುತ್ತೆ ಮತ್ತು ಜನರಿಗೆ ಅದರ ಮೇಲೆ ಬಹಳಷ್ಟು ಭರವಸೆ ಇದ್ದದ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಇದೀಗ ಜನವರಿ ತಿಂಗಳ ಮೊದಲ ವಾರ ಹೆಚ್ಚಿನ ಕಂಪನಿಗಳ ತ್ರೈಮಾಸಿಕ ವರದಿ ಇದೀಗ ಇನ್ನೇನು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಆದ್ದರಿಂದ ನೀವು ನೋಡ್ತಾ ಇರಬೇಕು ಯಾವ ಕಂಪನಿಯ ತ್ರೈಮಾಸಿಕ ವರದಿ ಬರ್ತಾ ಇದೆ, ಯಾವ ಕಂಪನಿಗಳದ್ದು ಹೈ ಪಿ ರೇಷಿಯೋ ಇದೆ ಮತ್ತು ಅದರಿಂದಾಗಿ ಜನ ಮಾರಿಕೊಳ್ಳುವಂತಹ ಸಂಭವ ಇರೋದ್ರಿಂದ ಅದನ್ನು ಕೂಲಂಕುಷವಾಗಿ ನೋಡಬೇಕಾಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಂತಹ ಷೇರುಗಳಿದ್ದಲ್ಲಿ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂದ್ರೆ ಏನು ಅಂತ ಕುತೂಹಲ ಇದ್ರೆ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. ಈಗ ನಿಮ್ಮ ಮುಂದೆ ಒಂದು ದೊಡ್ಡ ಪಟ್ಟಿ ಇರ್ತಾ ಇದ್ದಾನೆ. ಸ್ಟಾಕ್ಸ್ ಟ್ರೇಡಿಂಗ್ ಅಟ್ ಹೈ ಪಿ ರೇಷಿಯೋ. ಕೆಲವು ಕಂಪನಿಗಳ ಪಿ ರೇಷಿಯೋ ನೋಡಿದ್ರೆ ನಿಮಗೆ ಗಾಬರಿ ಆಗೋಗುತ್ತೆ. ಮೊದಲನೇದ್ದು ನೈಕಾ. ಇವತ್ತಿನ ಪಿ ರೇಷಿಯೋ 1135 ಮತ್ತು ಹೈಯೆಸ್ಟ್ ಲೆವೆಲ್ಗಿಂತ ಕೆಳಗೆ ಬಿದ್ದದ್ದು -26%. ಎರಡು ಪಾಲಿಸಿ ಬಜಾರ್. ಇವತ್ತಿನ ಪಿ ರೇಷಿಯೋ 495, ಕೆಳಗೆ ಬಿದ್ದದ್ದು 17%. ಮೂರು ಝೊಮ್ಯಾಟೊ. ಇವತ್ತಿನ ಪಿ ರೇಷಿಯೋ 319, ಕೆಳಗೆ ಬಿದ್ದದ್ದು 20%. ನಾಲ್ಕು NTPC ಗ್ರೀನ್. ಕರೆಂಟ್ ಪಿ ರೇಷಿಯೋ 1074, ಕೆಳಗೆ ಬಿದ್ದದ್ದು -25%. ಐದು ಕೇನ್ಸ್ ಟೆಕ್ನಾಲಜಿ. ಇವತ್ತಿನ ಪಿ ರೇಷಿಯೋ 229 ಮತ್ತು ಕೆಳಗೆ ಬಿದ್ದದ್ದು 15%. ಆರು ಇನ್ಫೋ ಎಡ್ಜ್. ಕರೆಂಟ್ ಪಿ ರೇಷಿಯೋ 213, ಚೇಂಜ್ ಆಗಿರೋದು ಹೈಯೆಸ್ಟ್ ಇಂದ -13%. ಏಳು ಜುಬಿಲೆಂಟ್ ಫುಡ್ ವರ್ಕ್ಸ್. ಇವತ್ತಿನ ಪಿ ರೇಷಿಯೋ 199, ಕೆಳಗೆ ಬಿದ್ದದ್ದು 8%. ಎಂಟನೆಯ ಕಂಪನಿ ಡಿಕ್ಸನ್ ಟೆಕ್ನಾಲಜಿ. ಇವತ್ತಿನ ಪಿ ರೇಷಿಯೋ 182, -12%. ಒಂಬತ್ತು ಟ್ರೆಂಟ್. ಇವತ್ತಿನ ಪಿ ರೇಷಿಯೋ 171, -22%. ಹತ್ತು BHEL. ಇವತ್ತಿನ ಪಿ ರೇಷಿಯೋ 164, ಕೆಳಗೆ ಬಿದ್ದದ್ದು ವಾಪಿಂಗ್ 38%. 11 ಅದಾನಿ ಗ್ರೀನ್. ಇವತ್ತಿನ ಪಿ ರೇಷಿಯೋ 117 ಮತ್ತು ಚೇಂಜ್ ಫ್ರಮ್ ದ ರೀಸೆಂಟ್ ಹೈ -56%. 12 ಜಿಯೋ ಫೈನಾನ್ಷಿಯಲ್ 113, ಇವತ್ತಿನ ಪಿ ರೇಷಿಯೋ ಮತ್ತು -28%. 13 ಅದಾನಿ ಟೋಟಲ್ ಗ್ಯಾಸ್ 107, ಇವತ್ತಿನ ಪಿ ರೇಷಿಯೋ -46. 14 ಕಲ್ಯಾಣ್ ಜುವೆಲ್ಲರ್ಸ್. ಇವತ್ತಿನ ಪಿ ರೇಷಿಯೋ 105, ಚೇಂಜ್ ಫ್ರಮ್ ರೀಸೆಂಟ್ ಹೈ -20%. 15ನೆಯ ಷೇರು ವೋಲ್ಟಾಸ್. ಇವತ್ತಿನ ಪಿ ರೇಷಿಯೋ 101, -14%, ಚೇಂಜ್ ಫ್ರಮ್ ದ ರೀಸೆಂಟ್ ಹೈ. 16 ಟೈಟನ್. ಕರೆಂಟ್ ಪಿ ರೇಷಿಯೋ 95 ಮತ್ತು -11%. 17 ಅವೆನ್ಯೂ ಸೂಪರ್ ಮಾರ್ಟ್ 91, ಇವತ್ತಿನ ಪಿ ರೇಷಿಯೋ -31%. 18 ಸೋಲಾರ್ ಇಂಡಸ್ಟ್ರೀಸ್ 86, ಇವತ್ತಿನ ಪಿ ರೇಷಿಯೋ -28%. 19 ಅಪೋಲೋ ಹಾಸ್ಪಿಟಲ್. ಇವತ್ತಿನ ಪಿ ರೇಷಿಯೋ 86, -7%. 20 ಪೇಜ್ ಇಂಡಸ್ಟ್ರೀಸ್. ಇವತ್ತಿನ ಪಿ ರೇಷಿಯೋ 84, ಕೆಳಗೆ ಬಿದ್ದದ್ದು -6%. 21 BSC. ಇವತ್ತಿನ ಪಿ ರೇಷಿಯೋ 84, ಕೆಳಗೆ ಬಿದ್ದದ್ದು -12%. ಆದ್ದರಿಂದ ಮಾರುಕಟ್ಟೆ ಮೇಲೆ ಒಂದಷ್ಟು ನಿಗಾ ಇಟ್ಟಿರಿ. ಏನಾದರೂ ಫರ್ದರ್ ವೀಕ್ನೆಸ್ ಆಗ್ಬೋದಾ ಕಂಪನಿಗಳ ರಿಸಲ್ಟ್ಗಳಲ್ಲಿ? ಆವಾಗ ನೆಗೆಟಿವ್ ನ್ಯೂಸ್ ಬಂದಾಗ ಆ ಷೇರುಗಳು ಕೆಳಗೆ ಬೆಲೆ ಶುರು ಆಗ್ತದೆ. ಸ್ಪೆಷಲಿ ಮಾರುಕಟ್ಟೆಯಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಏನಿದೆ ಅದರ ವ್ಯಾಲ್ಯೂಯೇಷನ್ ಇನ್ನೂ ಕೂಡ ಬಹಳ ಜಾಸ್ತಿ ಇದೆ. ಅದರಿಂದಾಗಿ ಆ ಷೇರುಗಳಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗುವಂತ ಚಾನ್ಸಸ್ ಇದೆ. ಹೂಡಿಕೆದಾರರಿಗೆ ಏನಾದರೂ ಮನವರಿಕೆ ಆದರೆ
ಯಾವ್ದಾದ್ರೂ ಶೇರಿನ ಪಿ ರೇಷಿಯೋ ಜಾಸ್ತಿ ಇದೆ ಮತ್ತು ಅದರ ಬಿಸ್ನೆಸ್ ಗ್ರೋತ್ ಹೇಳಿಕೊಳ್ಳುವಷ್ಟಿಲ್ಲ ಅಂತಂದ್ರೆ ಆವಾಗ ಅದನ್ನು ಮಾರಿ ಪ್ರಾಫಿಟ್ ಬುಕ್ಕಿಂಗ್ ಶುರು ಮಾಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಲಾಸ್ ಆಗಬಾರ್ದು ಅಂತ ಈಗಲೇ ಮಾರ್ಲಿಕ್ಕೆ ಶುರು ಮಾಡ್ತಾರೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಒಂದಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ಬಹಳಷ್ಟು ಮೇಲಕ್ಕೆ ಹೋಗಿದ್ವು. ಅವರ ರೀಸೆಂಟ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಲ್ಲದಿದ್ರೂ ಕೂಡ ಇವತ್ತು ನಾವು ಮಾಡಿದಂತ ಪಟ್ಟಿ 40,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗಳು ಮತ್ತು ಹೈ ಪಿ ರೇಷಿಯೋ ಇರುವಂತಹದ್ದು. ಅದನ್ನು ನಾವು ಸಂಪಾದಿಸಿದ್ದು screener.in ವೆಬ್ಸೈಟ್ ಇಂದ. ಹಾಗೇನೆ 40,000 ಕೋಟಿ ಮಾರ್ಕೆಟ್ ಕ್ಯಾಪ್ಗಿಂತ ಕಮ್ಮಿ ಇರುವ ಹಲವಾರು ಕಂಪನಿಗಳ ಪಟ್ಟಿ ನಿಮಗೆ ಸಿಗ್ಬೋದು. ನಿಮ್ಮ ಹತ್ರ ಆ ಷೇರುಗಳು ಕೂಡ ಇರ್ಬೋದು. ಅದರಿಂದಾಗಿ ದಯವಿಟ್ಟು ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ. ಯಾಕಂದ್ರೆ ಇನ್ನೇನು ಕೆಲವು ದಿನಗಳಲ್ಲಿ ಅವುಗಳಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗ್ಬೋದು. ನಾನು ನಿಮ್ಮ ಮುಂದೆ ಇಟ್ಟಂತಹ ದೊಡ್ಡ ಪಟ್ಟಿಯಲ್ಲಿ ಹೈ ಪಿ ರೇಷಿಯೋ ಅಂತ ಏನ್ ಹೇಳಿದೆ, ಅದರಲ್ಲಿ ಹಲವಾರು ಷೇರುಗಳು ನಿಮ್ಮ ಹತ್ರ ಇರ್ಬೋದು. ಮತ್ತೆ ಕಳೆದ 12 ತಿಂಗಳಲ್ಲಿ ದೊಡ್ಡ ರ್ಯಾಲಿಯನ್ನು ಕೂಡ ಕಂಡಿರಬಹುದು ಮತ್ತು ಬಹಳ ಜನಪ್ರಿಯವಾದ ಷೇರುಗಳಾಗಿರ್ಬೋದು. ಯಾವುದೇ ಒಂದು ಷೇರಿನಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುವ ಮುಂಚೆ ಅದು ದೀರ್ಘಾವಧಿಯಲ್ಲಿ ಯಾವ ತರದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ ನೋಡ್ಬಿಟ್ಟೆ ಹಣವನ್ನು ಹಾಕಬೇಕು. ಕೇವಲ ಬೆಲೆ ಮೇಲಕ್ಕೆ ಹೋಗಿದೆ ಅಂತ ಹಾಕಬಾರ್ದು. ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಬೇಕು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಷೇರುಗಳನ್ನು ಗಮನಿಸಿ. ಯಾವುದರಲ್ಲಿ ಹೈಯೆಸ್ಟ್ ಪಿ ರೇಷಿಯೋ ಇದೆ ಅದರ ಹೆಸರನ್ನು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.